ಯವ್ವಾ ನಮ್ಮವ್ವ ಒಂದು ಸಸ್ಪೆಂಡ್ ಆಗಿ ಮನೆಗೆ ಬಂದ್ರು ಆರತಿ ಮಾಡ್ತಾಳ, ವಾಪಸ್ ಡ್ಯೂಟಿಗೆ ಹೊಂಟ್ರು ಆರತಿ ಮಾಡ್ತಾಳ. ನಿಲ್ಲ ಸುಮ್ಮನಿರು, ವಟ 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 ಅನ್ಬೇಡ. ಬಂದೆ ನೋಡಿಕಿನ ಆರತಿ ಮಾಡಿ ಗಂಡನ ಮನೆಗೆ ಕಳಿಸು ಅಂದ್ರೆ ಬರೇ ಆರತಿ ಮಾಡಿ ಮಾಡಿ ಬರೇ ದುಡಿಯಾಕ ಕಳಿಸ್ತಾಳ ಹುಡುಗಿನ. ಆಕಿ ದುಡ್ದ ನಡಿಬೇಕಾಗಿದ್ದಿತ್ತ ನಮ್ದು. ಯಾ ಆರತಿ ತಂದಿಯಲ್ಲಿ ಜೈ ನೋಡಲ್ಲೇ ದೇವ್ರ ಮುಂದಿನ ಆರತಿ ತಂದ ದೇವ್ರಿಗೆ ಬೆಳಗಾಕ ಉದ್ದನ ಕಡ್ಡಿ ಹಚ್ಕೊಂಡು ದೇವ್ರಿಗೆ ಬೆಳಗಾಕತಿ ಏನ ಮಗಳಿಗೆ ಆರತಿ ಮಾಡಕತ್ತಿ. ತೀರಾ ಮಾಡ್ತೀನಿ ನಿನಗೆ, ತೀರಾ ಬೇರೆ ಒಂದೊಂದು ಆರತಿ ತಯಾರು ಮಾಡ್ಕೊಂಬರಕ್ಕಾಗಲಿಲ್ಲ ನಿನಗೆ. ದೇವ್ರ ಮುಂದಿಟ್ಟದ ತಗೊಂಬಂದದಾಳ, ದೇವ್ರಿಗೆ ಆರತಿ ಮಾಡೋದು ತಾಟು. ಹೌದು ಬಿಡ್ರಿ ಅತ್ತಿಯರ, ಅರ್ಜೆಂಟಿಗೆ ಹಂಗ ತಗೊಂಬಂದೆ. ಮತ್ತೆ ದೀಪ ಮುಡ್ಸೋದು ಏನು ಅಂತಂದು ಅದ್ರಾಗ ತಗೊಂಬಂದ ಬಿಡ್ರಿ. ಇರ್ಲಿ ಏನಾತ ಒಂದ್ ದೀಪ ಮುಡ್ಸೋದು ಒಜ್ಜಕತ್ತಿ ನಿಮಗ. ಇರ್ಲಿ ತಗ ಇರ್ಲಿ, ಅದನ್ನ ಮಾಡಿಬಿಡು. ಇರ್ಲಿ 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 ಎಲ್ಲದ್ರಾಗೂ ಇರ್ಲಿ. ಒಂದು ರೀತಿ ಇಲ್ಲ ಒಂದು ನೀತಿ ಇಲ್ಲ, ಏನೇನಿಲ್ಲ ಎಲ್ಲ ಬಿಟ್ಬಿಟ್ರಿ. ಏನೋ ನಾ ಅದನ್ನ ಅಂತಂದು ಇನ್ನೂ ಆಟ ಈಟು ನಡೆಯಕತ್ತೈತಿ. ನಾ ಹೋದ ಕಾಲಕ್ಕೆ ಮುಗ್ದಾಗ ಹೋತು ಎಲ್ಲ ಹಾರು ಹೊಡೆದು ಜೀವನ ಮಾಡ್ತೀರಿ ನೀವು. ಇವ ಚಾಲು ಆತ ಹೋಗಿ ತಗರಿವ ಹುಷಾರಿ ಹೋಗಿ ಬರವ. ಯಾರ ಸುದ್ದಿಗೆ ಹೋಗ್ಬೇಡ, ಚೆನ್ನಾಗ ರೊಟ್ಟಿ ಮಾಡಿ ಏನ ಆಡ್ಬೇವ. ಮಧ್ಯಾಹ್ನ ಊಟ ಮಾಡುವ ಹೊಟ್ಟೆ ತುಂಬ ಡಬ್ಬಿ ಕಟ್ಟಿನಿಲ್ಲ, ಹೊಟ್ಟೆ ತುಂಬ ಉಣ್ಣು. ಮತ್ತ ಹಂಗ ಕೆಲಸದಿದ್ರಾಗ ಉಣ್ಣದ್ ಬಿಡಾಕ್ ಹೋಗ್ಬೇಡ. ಹುಷಾರಿ ನೋಡಿ ಹೋಯ್ ಬಾ. ನೀನು ಗಾಡಿಯಾಗ ಬಿಟ್ಟು ಬರ್ಬೇಕ. ನಿಮ್ಮ ಅಪ್ಪಾಜಿ ಏನ್ ಬಂದೈತಿ? ಜೀಪ್ ಬಂದೈತಿ ಬೇವ, ಹೊರಗೆ ನಿಂತೈತಿ. ಆಗಲಿಂದ ಹಾರನ್ ಹಾಕಿ ಹಾಕ್ತಾನ ಅವನ. ಹೋಗ್ಕನಿ ಹೋಗಿ ಬರ್ತೇನೆ ತಗ ನಾನ. ಹ್ಞೂನವ ಹೋಯ್ ಬಾ, ಹುಷಾರ್ ನೋಡು. ಅದೇ ನೋಡ ಸುಜಾತ, ಡಬ್ಬಿ ವಾಪಸ್ ತರ್ಲಿಲ್ಲ. ಮತ್ ನೋಡ್ ಮತ್ತೆ ನನ್ನಷ್ಟು ಕೆಟಕಿನ ಯಾರು ಇಲ್ಲ. ಡಬ್ಬಿ ವಾಪಸ್ ತರಬೇಕು ಕಟ್ಟಿದ್ದೆ. ಆತಗ್ರ ಬೇವ, ಒಂದನೇ ಕ್ಲಾಸ್ ಸಾಲಿಗೆ ಹೋಗಕ್ಕಾಗಿಂದನೂ ಹೇಳ್ತಿದ್ದಿ ಅದನ್ನ. ದಿನಾ ಕೇಕೆ ಸಾಕಾಗಿ ತಾಂಬರ್ತೇನೆ ತಗ. ದಿನಾ ಬಿಡ್ಕೊಂಡ್ರು ಮರ್ತು ಬರ್ದೇನ್ ಬಿಡಂಗಲ್ಲ ನೀವು ಅತ್ತಿಯರ. ಆ ಹುಡುಗಿ ಹೊರಗೆ ಹೊಂಟಾಗನು ನಿಮ್ದು ಒಟ ಒಟ ಇದ್ದೇ ಇರ್ತೈತೇನ್ರಿ? ಸುಮ್ಮನೆ ಇರಂಗಿಲ್ಲ. ಆಕೇನ ದುಡುದು ನಮ್ಮೊಂದು ಸಾಕಾಗಿ ಹೊಂಟಾಳೇನ್ರಿ ಕೆಲ್ಸಕ್ಕೆ? ಆಕೆಗೆ ಇಷ್ಟ ಅದು ಏನೋ ಒಂದು ನೌಕರಿ ಇರ್ಲಿ, ಹೆಣ್ಮಕ್ಳು ನೌಕರಿ ಮಾಡ್ಬೇಕ್ರಿ. ಹೆಣ್ಮಕ್ಳಿಗೆ ಕೈಯಾಗಿರ್ಬೇಕೇನ್ರ ಒಂದು ಹಂಗಂದು ಮಾಡ್ತೈತಿ ಅದು. ಸುಮ್ಮನೆ ಇರಂಗಿಲ್ಲ. ನನ್ನ ಬಾಯಿ ಮುಚ್ಚಸು ನೀನು. ನಿನಗೆ ಇನ್ನೇನೈತಿ ಹೇಳಿ ಕೆಲಸ? ನನ್ನ ಬಾಯಿ ಮುಚ್ಚೋದು ಬಿಟ್ಟು ಹೋಗ್ ಹೋಗ್ ಚಾ ತಗೊಂಬ. ಸ್ವಚ್ಛ ಕೈ ತಗೊಂಡು ಚಾ ಮಾಡ್ಕೊಂಬ. ಆತ ಬರ್ರಿ ಬರ್ರಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ನಮಸ್ಕಾರ ರೀ ಉಳ್ಳಾಗಡ್ಡಿ ಅವರೇ, ನೀವನ ಇನ್ಚಾರ್ಜ್ ಆಗಿದ್ದು? ಹೌದ್ರಿ ಮೇಡಮ್. ಹೆಂಗ್ರಿ ಆರಾಮದಿರಿ? ಆರಾಮದಿರಿಪ್ಪ, ನೀವು ಆರಾಮದಿರಲ್ಲ? ಹ್ಞೂ ರೀ ಮೇಡಮ್. ಈಗ 15 ದಿನದೊಳಗೆ ಏನೇನು ಕೇಸ್ ಬಂದಿದ್ವಲ್ರಿ, ಎಲ್ಲ ನನ್ನ ಕೇಸ್ ಫೈಲು ನಿಮ್ಮ ಟೇಬಲ್ ಮ್ಯಾಗ ಅದಾವ್ರಿ. ಎಂಥ ಸೀರಿಯಸ್ ಕೇಸ್ ಏನು ಬಂದಿಲ್ರಿ. ಅವ ಸಣ್ಣ ಪುಟ್ಟ ಮಂತೇನದ ಅದು ಇವು ಜಗಳ ಅವ ಇವ ಬಂದಿದ್ವು, ಅವ ಎಲ್ಲ ನಿಮ್ಮ ಕೇಸ್ ಟೇಬಲ್ ಮ್ಯಾಗ ಕೇಸ್ ಫೈಲ್ಸ್ ಅದಾವ್ರಿ. ಮತ್ತು ಇನ್ನೇನು ನಿಮ್ಗೆ ಒಪ್ಪಿಸಂತ ಏನಿಲ್ಲ. ನನ್ನ ಡ್ಯೂಟಿ ಮುಗೀತು, ನಾ ಏನು ಹೋಗಿ ಬರ್ತೇನೆ ರೀ. ಆಯ್ತು ರೀ ಸರ್, ಥ್ಯಾಂಕ್ಸ್ ರೀ. ಇಟ್ಸ್ ಮೈ ಡ್ಯೂಟಿ ರೀ ಮೇಡಮ್. ಓಕೆ ಫೈನ್. ಉಳ್ಳಾಗಡ್ಡಿ ಅವರ ನೀವೇನು ಹೋಗಿ ಬರ್ರಿ, ನನಗೊಂದು ಸ್ವಲ್ಪ ಕೋರ್ಸ್ನಾಗ ಕೆಲಸ ಐತಿ, ಹೋಗಿ ಬರ್ತೀನಿ. ಮತ್ತೆ ಸಿಗೋಣ ಅಂತ. ಥ್ಯಾಂಕ್ ಯು. ಮತ್ತೇನ್ರಿ 15 ದಿನ ಆರಾಮ್ ಎಂಜಾಯ್ ಮಾಡಿದ್ರೆ ಹಂಗೆ? ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಟ್ರಿಪ್ಪಿಗೆ ಹೋಗಿದ್ರಿ ಅಣ್ಣ? ಎಲ್ಲಿ ಟ್ರಿಪ್ ರೀ ಮೇಡಮ್ ಅರೆ, ಡ್ಯೂಟಿನ ಇದ್ದಿದ್ರೆ ಪಗಾರ ಬರ್ತದೆ. ಹುಡ್ರು ನೋಡಿದ್ರೆ ಹೊಸ್ದಾಗಿ ಸಾಲಿಗೆ ಹಚ್ಚೇವು, ಹುಡ್ರು ಫೀಸ್ ಕಟ್ಬೇಕು, ಎಲ್ಲ ಕಟ್ಬೇಕು, ಹೊಸದಾಗಿ ಬುಕ್ಸ್ ಯೂನಿಫಾರ್ಮ್ಗೆ ಎಲ್ಲ ರೊಕ್ಕ ರೀ. ಯಪ್ಪ ಸಾಲಿಗೆ ಕಾಲಿಟ್ರ ರೊಕ್ಕ ಅಂತ ನೋಡ್ರಿ. ಹಂಗೆ ಯೂನಿಫಾರ್ಮ್ಗೂ ರೊಕ್ಕ ತಗೊಂಬ, ಮೊದ್ಲ ಫೀಸ್ ಕಂತಿ ಕಟ್ಟಿಸ್ಕೊಂತಾರೆ. ಆಮೇಲೆ ಮತ್ತೆ ಯೂನಿಫಾರ್ಮ್ಗೆ ಒಂದು 5,000 10,000 ಬುಕ್ಕಿಗೆ ಒಂದು 5,000 ತಗೊಂಬ. ಹಿಂಗೆ ಬರೀ ಹಿಂಗೆ ಜೀವ ತಿಂತಾರ್ರಿ ಮೇಡಮ್ ಅವ್ರೆ. ಏನ್ರಿ 2-3 ಮಕ್ಕಳು ಮಾಡ್ಕೊಂಡ್ರ ಜೀವನ ಎತ್ತೇತಕ್ಕೂ ಬೇಡ್ರಿಪ್ಪ. ಬೇರೆ ಅವ್ರು ಸಾಲಿಗೇನೋ ದುಡ್ದು ಸಾಯೋದಕ್ಕತ್ತಿ ಹೋಗ್ರಿ ನನ್ನ ಬಾಳೆ. ಅದ್ರಾಗ ನೋಡಿರಿ 15 ದಿನದ ಪಗಾರ ಕಟ್ ನನಗೀಗ ಏನು ಮಾಡ್ಬೇಕು ಅನ್ನೋ ತಿಳಿದಂಗೆ ಆಗ್ಬಿಟ್ಟೈತ್ರಿಪ್ಪ. ನಾವು ಏನು ಜೀವನ ರೀ, ಏನು ಹೊಲಸ ಜೀವನ, ಎದಕ್ಕೆ ಬೇಕಾಗಿದ್ದೈತ್ರಿ ಇದು ಜೀವನ? ಯಾರಿಗೆ ಬೇಕ್ರಿಪ್ಪ? ಯಪ್ಪ ದುಡಿಯೋದು ಬರ್ರೆ ಅಲ್ಲಿ ಕಟ್ ಇಲ್ಲಿ ಕಟ್, ಅವ್ರಿಗೆ ಕಟ್ ಇವ್ರಿಗೆ ಕಟ್, ಬರ್ರೆ ದುಡ್ದು ರೊಕ್ಕನ ಹಿಂಗೆ ಕಟ್ಕೊಂತ ಕುಂದ್ರದಾಕತಿ ನೋಡ್ರಿ ನಮ್ಮ ಬಾಳೆ. ಆದ್ರೂ ಮಿಡ್ಲ್ ಕ್ಲಾಸ್ ಆಗಿ ಹುಟ್ಟಬಾರ್ದು ಬಿಡ್ರಿ ಮೇಡಮ್ ಅವ್ರೆ. ನೀವು ನೌಕರಿ ಇದ್ದಾಗ ಹಿಂಗಂತೀರಿ. ನಮ್ಮ ಅಪ್ಪಾಜಿ ಹೊಲ ಮನೆ ಎಲ್ಲ ನಾವು ಹೊಲದಾಗ ಮಾಡಿ ನಮ್ಮ ತಮ್ಮನ ಓದಿಸಿ ಮತ್ತು ಮನೆಗೆ ಬರೋರು ಹೋಗಾರ ಎಲ್ಲಾರನ್ನೂ ನೋಡ್ಕೊಂಡು, ನಮ್ಮ ಅಜ್ಜಿ ದವಾಖಾನೆ ಖರ್ಚು ಎಲ್ಲ ನೋಡ್ಕೊಂಡು ಮನೆ ನಡೆಸ್ಕೊಂಡು ಹೋಗ್ರಿ. ನಮ್ಮ ಅಪ್ಪಾಜಿ ಬೇರೆ ಏನಿಲ್ರಿ, ನಮ್ದು ಇರೋ ಹೊಲದಾಗ ಮಾಡಿದಾರೆ ನೋಡ್ರಿ. ನೌಕರಿ ಮಾಡಿದಾರಲ್ಲ, ಏನು ಮಾಡಿದಾರಲ್ಲ, ಅದ್ರಾಗನ ಈ ನಮ್ಗೆ ನೀವು ಓದಿಸಿದ್ರು ನಮ್ಮನವ್ರು. ನೀವು ನೌಕರಿ ಇದ್ದು ಹಿಂಗಂತೀರಲ್ರಿ? ಏನು ನೌಕರಿ ಬಿಡ್ರಿ ಮೇಡಮ್ ಅವ್ರೆ, ಯಾ ನೌಕರಿ? ನಾವು ಹಂಗೆ ನೌಕರಿ ಅಂದು ನಮ್ಮ ಅಪ್ಪನ ಜೀವ ತಿಂದು ನಾವಿಬ್ರು ಇಬ್ರು ಅಂತಂಬ್ರು ಒಪ್ತಂಗಿ ನಮ್ಗೆ. ನಾವಿಬ್ರು ನೌಕರಿ ಕೊಡಿಸ್, ನನಗೆ ಸಾರಿ ಕಲಸ್, ನನಗೆ ಸೀಟ್ಯಾಗ ಹೋಗಿರೋನು ಹಳ್ಳಿ ಬೇಡ ಅಂತಂದು ಮನಿ ಮಾರ್ ಹೊಲ ಮಾರ್ ಅಂದು ಜೀವ ತಿಂದು ಹೊಲ ಮಾರಿಸಿಬಿಟ್ಟವ್ರೆ. ಈಗ ಮತ್ತೆ ಎಲ್ಲದಕ್ಕೂ ಬೇಕಿತ್ತಲ್ರಿ ರೊಕ್ಕ. ಹಂಗಂದು ಬಂದು ಇಲ್ಲಿ ಹರ್ಯಾಡ್ ನೌಕರಿ ಅಂತ ಸೇರ್ಕೊಂಡು ಈಗ ನೋಡ್ರಿ ತಿಂಗಳಾತಂದ್ರೆ ಕೈ ಚಾಚ್ಬೇಕು ಪಗಾರಕ್ಕೆ. ಹಂಗಾಗೈತೆ. ಅದ ಹೊಲ ಇದ್ದಿದ್ರೆ ಅದ್ರ ಕತ್ತಿನ ಏನು ಕೇಳ್ತೀರಿ? ಹೊಲ ಇದ್ದನ ರಾಜ ರೀ ಮೇಡಮ್ ಅವ್ರಿಗೆ.
ಈಗಿನ ಕಾಲದಾಗ ಏನೈತಿ ನೋಡ್ರಿ, ಹೊಲ ಯಾರ್ದೈತಿ ನೋಡ್ರಿ ಅವನ ರಾಜ ಅಂತ ತಿಳ್ಕೊಂಬಿಡ್ರಿ. ಏನ್ ಬೇಕಾದ್ರೂ ಬೆಳಿಬೋದ್ರಿ. ಹಾ, ಭತ್ತ ಬಿತ್ತಿ ಬಂಗಾರ ತೆಗಿಬೋದು ಈಗ. ಅಂತ ಹೊಲ ಮನಿ ಮಾಡೋದ್ ಚಲೋ ಬಿಡ್ರಿ. ನಮ್ಮಂತಾರ ಎಲ್ಲ ಎಲ್ಲಿ ತಿಂಗಳ ಪಗಾರ ಕೈ ಚಚ್ಕೊಂಡ್ ಕುತ್ಕೊಂಡು ತಿಂಗಳ ಪಗಾರ ಬಂತು ಅಂತಲೇನ ಇಲ್ಲಿ ಹಳೆ ತಿಂಗಳು ಪೂರ ಲಿಸ್ಟ್ ರೆಡಿನೇ ಇರ್ತಾವ್ರಿ ಮೇಡಮ್ರೆ. ಕೈಗೆ ಪಗಾರ ಬರತ್ಲಿ ಹಂಗ ನಾ ಹರ್ಕೊಂಡು ಹೋಗ್ತಾರ ಓಸ್ ರೊಕ್ಕನ. ಉಳಿಯೋದು ಎರಡ ಕಾಸ್ರಿ ಮತ್ತು ಕೈಯಾಗ ಇದಕ್ಕೆ ಬೇಕ್ರಿ ಈ ಬಾಳೆವು. ಹೊಲ ಮಾಡ್ಕೊಂಡು ಇದ್ರ ಬಂಗಾರ ಬಾಳೆ ನೋಡ್ರಿ. ಅದ್ರಷ್ಟು ಬೆಸ್ಟ್ ಲೈಫ್ ಅದಿಲ್ಲ. ನೀವು ಹೇಳೋದು ಸರಿನಾ ಬಿಡ್ರಿ. ಈಗೆಲ್ಲ ಬೇಸಾಯಕ್ಕೆ ಭಾಳ ಸ್ಕೋಪ್ ಚೆನ್ನಾಗೈತಿ ನೋಡ್ರಿ. ಮಳಿನೂ ಈ ಸರಿ ಎಷ್ಟು ಚೆನ್ನಾಗಿ ಮಳಿನೂ ಹಿಡ್ದೈತಿ, ಎಲ್ಲ ಬೆಳಿನೂ ಚೆನ್ನಾಗಿ ಹಿಡ್ದವು. ಇನ್ನೇನು ಈಗ ಹೊಲ ಇದ್ದಾನ ಮತ್ತು ಚಲೋ ತಂಗ ಬೆಳಿ ಬೆಳಕಂತಾನ. ಎಲ್ಲ ಮಾರಿ ಸಿಟಿಗೆ ಹೋಗಿ ಸೇರ್ಕೊಂಡ್ಬಿಟ್ರೆ ಮತ್ತಿನ್ನೇನಾಗ ಹೋಗವು. ಇಲ್ಲಿ ಇವೆಲ್ಲ ಸೈಟ್ ಆಗಾಕತ್ತಿಬಿಟ್ಟು ಎಲ್ಲ ಕಡೆ ಸೈಟ್ ಮಾಡ್ಕೊಂಡು ಬರೀ ಮನ್ಯಾಗ ಕುಂದ್ರದಾಕತಿ. ನಾಳೆ ಬೆಳ್ಕೊಂಡು ತಿನ್ನಕ್ಕೆ ಭೂಮಿ ಇಲ್ಲ ಅಂತಂದ್ರೆ ಅವಾಗ ಗೊತ್ತಾಕತ್ ಜನಕ್ಕೆ. ಈಗ ಹೊರದೇಶದವ್ರು ಹೆಂಗೆ ಆ ಕಡೆಯಿಂದ ಈ ಕಡೆಯಿಂದ ತರಿಸ್ತಾರಲ್ಲ, ಹಂಗೆ ನಾವು ಹೊರದೇಶದಿಂದ ತರಿಸಿ ತಿನ್ಬೇಕಾಕತಿ. ಅವಾಗ 1 ರೂಪಾಯಿ ಸಿಗೋದು 100 ರೂಪಾಯಿ ಸಿಗ್ತೈತೆ. ಅವಾಗ ಗೊತ್ತಾಕತ್ ಜನಕ್ಕೆ ಹೊಲ ಮಾರಿ ಮನೆ ಕಟ್ಕೊಳೋದು. ಅವರು ಒಂದು ನಮ್ನಿ 10 ತಂದಿರ್ತಾವ್ರಿ. ಈಗ ಒಂದು ಹೊಸ ಎದ್ದು ಬಿಟ್ಟತಲ್ರಿ ಈಗ. ಹೊಲ ಮನಿ ಮಾಡ್ರಿಗೆ ಹೆಣ್ಣು ಕೊಡಂಗಿಲ್ಲ, ಹೊಲ ಮನಿ ಮಾಡ್ರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಅದಕ್ಕೆ ಅರ್ಧ ಹೊಲ ಮಾರಾಕತ್ತಿ ಬಿಟ್ಟಾವ. ಈಗಿನ ಹುಡುಗರು ಏನು ಮಾಡ್ತಾರ್ರಿ ಮತ್ತೆ? ಹೌದಾ, ಹಂಗಂತಾರ? ಅದು ಯಾರಿಪ್ಪ ಹೊಲ ಮನಿ ಮಾಡ್ರಿ ಹೆಣ್ಣು ಕೊಡಂಗಿಲ್ಲ ಅನ್ನೋರು? ಅಯ್ಯೋ, ಭಾಳ ಜನ ಅದಾರ ಬಿಡ್ರಿ. ಹಂಗಂದ ನೌಕರಿದಾರ ಬೇಕಂತಂದು. ಈಗ ನೀವ ನೋಡ್ರಿ ಮೇಡಮ್, ನಿಮ್ಮ ಅಪ್ಪಾರ ಹೊಲ ಮನಿ ಮಾಡ್ರಿ. ಈಗ ನಿಮ್ಮ ಅಪ್ಪ ಅವ್ವ ನಿಮ್ಮನ್ನ ಹೊಲ ಮನಿ ಮಾಡ್ರಿ ಕೊಡ್ತಾರನ್ರಿ. ಅವ್ರು ಒಳ್ಳೆ ನೌಕರಿ ಇದ್ದಾನಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡ್ತಾರ್ರಿ. ಹೆಂಗ ಎಲ್ಲಾರ ವಿಚಾರ ನಾವ್ ಎಲ್ಲಿರ್ತೇವ್ರಿ, ನಮಗಿಂತ ಚಲೋ ಇದ್ದ ಕಡೆ ನಮ್ಮ ಮಕ್ಕಳನ್ನ ಕೊಡ್ಬೇಕು ಅಂತ ವಿಚಾರ ಮಾಡ್ತೇವೆ. ಹಂಗಾರಿ ಜಗತ್ತ ಹಂಗೆ ನಡೆದೈತಿ ಈಗ. ಹೌದು ಅದೇನ ಖರೆ ಬಿಡ್ರಿ. ಅಂದಂಗೆ ಮಳಿ ಭಾರಿ ಜಿಟಿ ಹಿಡಿದ್ಬಿಟ್ಟತ್ರಿಪ್ಪ. ಥಂಡಿ ಭಾಳ ಐತಿ. ಅಯ್ಯಪ್ಪ, ಥಂಡಿ ಭಾಳ ಐತ್ರಿಪ್ಪ ಮೇಡಮರ. ಎಲ್ಲರ ಬಿಸಿ ಚಹಾ ಸಿಕ್ಕಿದ್ರು ಚಲೋ ಇತ್ತು. ಚಹಾ ಕುಡಿತ್ರೆ ನೋಡ್ರಿ. ಹಂಗಂದ್ರ ಮತ್ತೆ ಆಗ್ತಡ ಹಚ್ರಿ ಸೈಡಿಗೆ ಗಾಡಿನ. ಅಲ್ಲೇ ಬಾಜುಕ ಹೋಟೆಲ್ನಾಗ ಕುಡಿದು ಹೋಗೋಣಂತ. ಇಲ್ಲೆಲ್ಲ ಬೇಡ್ರಿ ಮೇಡಮರ, ರೋಡ್ ಸೈಡ್ ಬೇಡ. ಅಲ್ಲಿ ಮುಂದೆ ಚಲೋ ಹೋಟೆಲ್ ಸಿಗ್ತಾರೆ, ಅಲ್ಲಿ ನಿಲ್ಲಿಸ್ತಾನೆ ಅಂತ ಬರ್ರಿ. ನೀವು ಇಲ್ಲೆಲ್ಲ ನೀವು ನಿಲ್ಲೋದಂಥ ಜಾಗ ಅಲ್ರಿ ಇವು. ರೋಡ್ ಸೈಡ್ ಇದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ. ನಾ ಇನ್ನೂ ಅಲ್ಲೇ ಚಹಾ ನನಗೆ ಭಾಳ ಇಷ್ಟ ಆಗುತ್ತೆ. ನಿಲ್ಲಿಸ್ರಿ ಸೈಡ್ ಹಾಕ್ರಿ ಗಾಡಿನ. ಆಯ್ತು ಮೇಡಮರ. ಏನೋ ಸಾವ್ಕಾರ ಆರಾಮ್ ಕುಂತಿಯಲ್ಲ, ಚಾಗಿ ಇಟ್ಟಿಯ? ಆಯ್ತು ಬರ್ರಿ ಸಾಹೇಬ್ರ, ಈಗ ತಯಾರು ಮಾಡ್ತಾನೆ. ಬಿಸಿದ ಹಂಗ ಹಾಲಿನಾಗ ಕೆಟಿ ತಯಾರು ಮಾಡ್ತಾನೆ. ಕುಂದ್ರಿ ಸಾಹೇಬ್ರ, ಕುಂದ್ರಿ. ಆತ್ ಮಾಡಿ ಜಲ್ದಿ ಮಾಡಿ. ಮೇಡಮರ, ಸುಮ್ಮನೆ ಹೋಟೆಲ್ಗೆ ಹೋಗಿದ್ರು ಚಲೋ ಐತ್ರಿಪ್ಪ. ಏನ್ರ ತಿಂದು ಚಾ ಕುಡಿತಿದ್ರಿ? ಇಲ್ಲಿ ರೋಡ್ನಾಗ ಸರಿ ಆಕತಿ ಇಲ್ಲ? ಇರ್ಲಿ ಬಿಡ್ರಿ, ಇಲ್ಲೇ ಖುಲ್ಲ ಗಾಳಿಗೆ ನಿಂತ್ಕೊಂಡು ಚಾ ಕುಡಿಯೋ ಮಜಾನ ಬೇರೆ. ಇರ್ಲಿ ಪರವಾಗಿಲ್ಲ, ನೀವೇನು ಹೆಸಿಟೇಟ್ ಮಾಡ್ಕೋಬೇಡ್ರಿ. ಸಾಹೇಬ್ರ ತಗೋರಿ, ಬಿಸಿ ಕೆಟಿ ಐತಿ ನೋಡ್ರಿ, ತಗೋರಿ ಮೇಡಮರ. ಹಾ ಮಸ್ತ್ ಮಾಡಿ ಮರ ಚಾ, ಭಾರಿ ಐತಿ. ಚಲೋ ಐತಿಲ್ರಿ ಮೇಡಮರ ಚಾ? ಚೆನ್ನಾಗೈತಿ. ಓ ನೀವು ಏನ್ರಿ ನೀವು ಇಲ್ಲಿ? ಇಲ್ಲ, ಈ ಕಡೆ ಹಂಗೆ ಹೊಂಟಿದ್ದೆ, ನನ್ನ ಕೆಲಸ ಇತ್ತು, ನಿಮ್ಮನ್ನು ನೋಡಿದೆ, ಅದಕ್ಕೆ ಬಂದೆ. ನೀವು ಯೂನಿಫಾರ್ಮ್ ಒಳಗೆ ಬಾರಿ ಚೆನ್ನಾಗಿ ಕಾಣಿಸ್ತೀರಿ. ಹೌದಾ? ಎಷ್ಟು ದಿನ ಎಲ್ಲಿದ್ರಿ? ಏನು ಫೋನು ಇಲ್ಲ, ಏನಿಲ್ಲ, ಪತ್ತೇನೇ ಇಲ್ಲ? ಇಲ್ಲ, ನೀವು ಫೋನ್ ಮಾಡ್ತೀರಿ ಅಂತ ನಾ ಕಾಯಕತ್ತಿದ್ದೆ. ನೀವು ಫೋನ್ ಮಾಡಲಿಲ್ಲಲ್ಲ, ಮತ್ತು ನೀವು ಬಿಸಿ ಇರ್ಬೇಕೇನಂತಂದು ಸುಮ್ಮನಾದಿರಿ. ಮತ್ತೆ ಅವತ್ತು ಊರ ಕಡೆ ಬಂದಿದ್ರಲ್ಲ, ಮತ್ತು ನಮ್ಮ ಊರು ಅಂತ ಹುಡ್ಕೊಂಡು ಬಂದರೆ ನಮ್ಮ ಮನೆ ಹುಡುಕೋದು ಏನು ದೊಡ್ಡದಾಗಿದ್ದಿಲ್ಲ. ಮನೆ ಹುಡ್ಕೊಂಡು ಬರ್ಬೇಕಿಲ್ಲ ನೀವು ಮನೆಗೆ? ಇಲ್ಲ, ನಿಮ್ಗೆ ಡಿಸ್ಟರ್ಬ್ ಮಾಡೋಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಬರಕ್ಕೆ ಹೋಗಲಿಲ್ಲ. ಈಗ ನಿಮ್ಮನ್ನು ನೋಡಿನಲ್ಲ, ಇಲ್ಲಿ ನಿಂತಿದ್ರಿ ಆರಾಮ್ ಚಾ ಕುಡ್ಕೊಂತ, ಫ್ರೀ ಅದಿರಿ, ಮಾತಾಡ್ಬೋದು ಅನ್ನಿಸ್ತು, ಅದಕ್ಕೆ ಬಂದೆ. ಇರ್ಲಿ ಬೇಡ್ರಿ, ಪರವಾಗಿಲ್ಲ. ಹೆಂಗೆ ಆರಾಮದಿರಿ? ಹಾಂ, ನಾನು ಆರಾಮ್. ನೀವು ರೀ? ಆರಾಮ್ರಿಪ್ಪ. ಟೀ ಕುಡಿತೀರೇನಾ? ಇವ್ರಿಗೊಂದು ಟೀ ಕೊಡ್ರಿ. ಇಲ್ಲ, ಬೇಡ, ನನಗೆ ಟೀ ಕುಡ್ದ ಅಭ್ಯಾಸ ಇಲ್ಲ, ಬೇಡ. ಹೌದಾ? ಆಯ್ತು ಬಿಡ್ರಿ. ಮತ್ತೆ ಕಾಫಿ ಏನಾರ ಕುಡಿತೀರೇನಾ? ಇಲ್ಲರಿ, ಬೇಡ, ಏನು ಬೇಡ. ಅಂದಂಗೆ ಮತ್ತೆ ಫ್ರೀ ಇದೀರಿ ನೀವು? ಯಾಕೆ ಇವಾಗ ಫ್ರೀ ಅದನ್ನಲ್ಲ, ಮಾತಾಡ್ರಿ. ಇಲ್ಲ, ಹಂಗಲ್ಲ, ಹಂಗೆ ಸುಮ್ಮನೆ ಕೇಳಿದೆ. ಇರ್ಲಿ ಬಿಡ್ರಿ. ಮತ್ತೆ ನಿಮ್ಮ ತಾಯಿಯವರು ಅಪ್ಪಾರು ಎಲ್ಲರೂ ಆರಾಮದಾರೆ? ಎಲ್ಲರೂ ಆರಾಮದಾರ ನೋಡ್ರಿ. ಮತ್ತೆ ನೀವು ಡ್ಯೂಟಿ ಹೋಗಿಲ್ಲ? ಓ ಸಾರಿ. ನಾ ಒಂದು ಮಾತು ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ? ಇಲ್ಲ, ಏನು ಹೇಳ್ರಿ? ನನಗೆ ನಿಮ್ಮ ಹೆಸರು ಏನಂತನೂ ಗೊತ್ತಿಲ್ಲ, ದಯವಿಟ್ಟು ಹೆಸರು ಹೇಳಿದ್ರೆ ಚಲೋ ಆಕಿತ್ತು. ಹೌದಾ? ನನ್ನ ಹೆಸರು ಪ್ರೀತಮ್ ಅಂತ್ರಿ. ಪ್ರೀತಮ್ಮ? ಎಲ್ಲ ಕೇಳ್ದಂಗೆ ಅನ್ಸುತ್ತೆ. ಭಾಳ ಜನರ ಹೆಸರು ಇರ್ತಾವೆ ಬಿಡ್ರಿ. ಚೆನ್ನಾಗಿ ನೈಸ್ ನೇಮ್ ಅಂದಂಗೆ ಬೇಜಾರು ಮಾಡ್ಕೊಬಿಡ್ರಿಪ್ಪ. ಇಷ್ಟು 2-3 ಸರಿ ಭೇಟಿ ಆದ್ರೂ ಹೆಸರಕ್ಕೆ ಗೊತ್ತಿದ್ದಿದ್ದಿಲ್ಲ ನನಗೆ. ನಾನು ಕೇಳೋಂಥ ಇದನ್ನ ಬರಲಿಲ್ಲ, ಟೈಮೇ ಸಿಗಲಿಲ್ಲ, ಹಾಗಾಗಿ ಹೆಸರು ಗೊತ್ತಿರಲಿಲ್ಲ. ಬೇಜಾರು ಮಾಡ್ಕೊಬೇಡ್ರಿ. ಅಂದಂಗೆ ನೀವೇನು ಕೆಲಸ ಮಾಡ್ತೀರಿ?
ನಾನೇನು ಅಂತ ದೊಡ್ಡ ಕೆಲಸ ಏನು ಮಾಡಲ್ರಿ. ಒಂದು ಸಣ್ಣ ಆಫೀಸ್ ಐತಿ ನಮ್ದು, ಟ್ರಾನ್ಸ್ಪೋರ್ಟ್ ಆಫೀಸ್ ಐತಿ, ಅದನ್ನ ನಡೆಸ್ಕೊಂಡು ಹೋಗ್ತೀನಿ. ಓ ಹೌದಾ, ಹಾಂ ಒಳ್ಳೇದು ಒಳ್ಳೇದು. ಪರಿಚಯದವ್ರನ್ರಿ ಮೇಡಮ್ ಅವರ? ಹ್ಞೂ ರೀ, ಪರಿಚಯದವ್ರ. ಮಾತ್ರ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ಬೋದು. ಓಹ್, ಫ್ಯಾಮಿಲಿ ಫ್ರೆಂಡ್ ಕೇಳಿ ಭಾಳ ಖುಷಿ ಆಯ್ತು ರೀ. ಇದು 3ನೇ ಸರಿ ಭೇಟಿಯಾನ ನಮ್ದು. ನಾವು ಭೇಟಿಯಾಗಿದ್ದ ರೀತಿಗೂ ಈಗ ಭೇಟಿ ಆಗಾಕತ್ತಿರೋದಕ್ಕೂ ನೀವು ನನ್ನ ಫ್ಯಾಮಿಲಿ ಫ್ರೆಂಡ್ ಅಂದಿದ್ಕೊಂಡು ನನಗೆ ಭಾಳ ಖುಷಿ ಆಯ್ತು. ಎಲ್ಲೇ ದಾರ್ಯಾಗ ಹೋಗೋರಿಗೆ ಮಾತಾಡಿಸಿ ಮತ್ತು ಫ್ಯಾಮಿಲಿ ಫ್ರೆಂಡ್ ಅನ್ನೋದು ಭಾಳ ಟೈಮ್ ತೊಗೊತೈತಿ. ಆದ್ರೆ ನೀವು ಇಷ್ಟು ಜಲ್ದಿ ನನ್ನ ಫ್ಯಾಮಿಲಿ ಫ್ರೆಂಡ್ ಮಾಡ್ಕೊಂಡಿದ್ದು ನನಗೆ ಭಾಳ ಖುಷಿ ಆಯ್ತು. ಅಂದಂಗೆ ನಿಮ್ಮ ಮನೆ ಎಲ್ಲೈತ್ರಿ? ಎಲ್ಲಿರ್ತೀರಿ? ನಿಮ್ಮ ತಂದೆ ತಾಯಿ ಕೇಳ್ಬೋದಾ? ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇಳ್ಬೇಕಾ ಬೇಡ ಗೊತ್ತಿಲ್ಲ ನನಗೆ, ಆದರೂ ಕೇಳಾಕತ್ತೀನಿ, ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಕೇಳಬಾರ್ದು ಅಂದ್ರೆ ಹೇಳ್ಬಿಡ್ರಿ, ಅದಕ್ಕೇನಿಲ್ಲ. ಇಲ್ಲ ಆ ಥರ ಏನಿಲ್ಲ. ನೀವು ನನ್ನ ಫ್ಯಾಮಿಲಿ ಫ್ರೆಂಡ್ ಅಂದಮೇಲೆ ನನ್ನ ಫ್ಯಾಮಿಲಿ ಬಗ್ಗೆ ನೀವು ತಿಳ್ಕೊಳ್ಳೋ ಹಕ್ಕು ಐತ್ರಿ. ಅದ್ರಾಗೆ ನೀವು ಬೇಜಾರಿಲ್ರಿ. ನನಗೆ ತಂದೆ ತಾಯಿ ಅಂತ ಯಾರು ಇಲ್ರಿ, ನಾನು ಹುಟ್ಟ ಅನಾಥ ರೀ. ಸಾರಿ, ನಾನು ಕೇಳಬಾರ್ದಾಗಿತ್ತು ಅನಿಸ್ತತಿ, ಕೇಳಿ ನಿಮ್ಗೆ ಬೇಜಾರು ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಇರ್ಲಿ ಪರವಾಗಿಲ್ಲ, ಅದ್ರಾಗ ಏನೈತಿ, ಇದ್ದಿದ್ದೆ ಅಲ್ಲ, ಹೇಳಬೇಕಲ್ಲ. ತಂದೆ ತಾಯಿ ಇಲ್ಲ ಅನ್ನೋದು ಭಾಳ ದೊಡ್ಡ ನೋವ್ರಿ. ತಂದೆ ತಾಯಿ ಇರ್ಬೇಕು ಮಕ್ಕಳಿಗೆ. ಭಾಳ ಬೇಜಾರಾತ್ರಿ ಕೇಳಿ. ಇರ್ಲಿ ಬಿಡ್ರಿ, ನೀವು ಯಾಕೆ ಬೇಜಾರು ಮಾಡ್ಕೊತೀರಿ, ಪರವಾಗಿಲ್ಲ. ಅಂದಂಗೆ ನಮ್ಮ ಮನೆಗೆ ಒಂದ್ಸರಿ ಬರ್ತೀರಾ ನೀವು? ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅನ್ಸಾಕತ್ತೈತಿ ನಿಮ್ಗೆ. ನಮ್ಮ ಮನೆ ತೋರಿಸ್ತೇನೆ, ನಿಮಗೆ ಬರ್ತೀರಾ? ಹೌದಾ, ನಿಮ್ಮ ಮನೆಗೆ ತೋರಿಸ್ತೀರಾ? ಸರಿ ಆಯಿತು, ಬರ್ತೇನೆ. ಮತ್ತು ಆಯ್ತು ಬರ್ರಿ, ಬರ್ತೇನೆ. ನಾನು ಫ್ರೀ ಇದ್ದಾಗ ಹೇಳ್ತೇನೆ ಅಂತ ನಿಮಗೆ. ಆಯ್ತು ಸರಿ, ನೀವು ಯಾವಾಗ ಫ್ರೀ ಆಗ್ತೀರಿ ಅವಾಗ ಫೋನ್ ಮಾಡಿರಿ. ಅಂದಂಗೆ ಫ್ರೀ ಇದ್ದಾಗೆಲ್ಲ ಫೋನ್ ಮಾಡ್ತೀರಿ. ನಿಮ್ಮ ಜೊತೆ ಮಾತಾಡಿದ್ರೆ ಏನೋ ಒಂಥರ ಸಮಾಧಾನ. ಅಂದಂಗೆ ಇನ್ನೊಂದು ಮಾತ್ರಿ, ನೀವು ಸಣ್ಣವರಿದ್ದಾಗ ಅಂದ್ರೆ ನೀವು ಹುಟ್ಟುತ್ತಲೇ ನಿಮ್ಮ ತಂದೆ ತಾಯಿ ಕಳ್ಕೊಂಡಿರಿ ಅಂದ್ರೆ, ಮತ್ತು ಇಷ್ಟು ದೊಡ್ಡವರಾಗೋ ತನಕ ನೀವು ಇಷ್ಟು ಧೈರ್ಯದಿಂದ ಬೆಳೆದವರು, ಮತ್ತು ಮನೆ ಯಾಕೆ ಸುಸೈಡ್ ಮಾಡ್ಕೊಳಕ್ಕೆ ಹೋಗಿದ್ರಿ? ಅದು ದೊಡ್ಡ ಕತಿ, ನಾನು ನಿಮ್ಗೆ ಆರಾಮಾಗಿ ಹೇಳ್ತೇನೆ. ನಮ್ಮ ಮನೆಗೆ ಬರ್ತೀರಲ್ಲ, ನಾನು ಅವಾಗ ಹೇಳ್ತೇನೆ. ಆಯ್ತು ಸರಿ, ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ. ಇಫ್ ಯು ಡೋಂಟ್ ಮೈಂಡ್, ನಾನು ಸ್ವಲ್ಪ ಕೋರ್ಟಿಗೆ ಹೋಗಬೇಕು, ಅರ್ಜೆಂಟ್ ಕೆಲಸ ಐತಿ, ಅದ್ರ ಸಲುವಾಗಿ ಮತ್ತೆ ಸಿಗ್ತೇನೆ ಅಂತ ಬರ್ರಿ. ಹಾಂ, ಫೋನ್ ಮಾಡ್ತೇನೆ ಅಂತ ಫ್ರೀ ಇದ್ದಾಗ. ಆಯ್ತು ಸರಿ, ಹೋಗ್ಬರ್ರಿ, ಬಾಯ್. ನಿಮ್ಮ ಫೋನಿಗೆ ಕಾಯ್ತಿರ್ತೇನೆ. ಓಕೆ ಬಾಯ್, ಹೋಗೋಣನ್ರಿ. ಆಯ್ತು ರೀ ಮೇಡಮ್, ನೋಡಿರಿ.